ನಮಸ್ಕಾರ. ಈಗ ನಾನು ಹೇಳಲಿರುವ ಕಥೆಯ ಹೆಸರು ಇಬ್ಬರು ಬೆಚ್ಚನೆಯ ಹಕ್ಕಿಗಳು. ಈ ಕಥೆಯನ್ನು ಸತ್ಯನಾರಾಯಣ ಅವರು ಬರೆದಿದ್ದಾರೆ. ಇನ್ನು ಕಥೆಗೆ ಬರೋಣ. ಆ ಕೋಣೆಯಲ್ಲಿ ಅಳಿಯ ಹೇಳಿದಂತೆ ಕೇಳು ಮಗಳೇ, ಆತ ಏನು ಮಾಡಿದರೂ ಕೋಪ ಮಾಡಿಕೊಳ್ಳಬೇಡ. ಶೋಭನದ ಕೋಣೆಗೆ ಕಳುಹಿಸುವ ಮೊದಲು ತಾಯಿ ಮಹಿತಳಿಗೆ ಮೆಲ್ಲಗೆ ಕಿವಿಮಾತು ಹೇಳುತ್ತಿದ್ದರೆ ಮಹಿತಾ ಮುಜುಗರದಿಂದ ತಲೆ ತಗ್ಗಿಸಿ ನಿಂತಿದ್ದಳು. ಆಗ ಅಜ್ಜಿ ಧ್ವನಿಗೂಡಿಸಿ, ಅವನು ನಿನ್ನ ಮೈ ಮೇಲೆ ಕೈ ಮದುವೆಯಾಗಿ 3 ದಿನಗಳಾಗಿತ್ತು. ಅಂದು ಮೊದಲ ರಾತ್ರಿಯ ಸಂಭ್ರಮ. ಮಹಿತಾಳ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು. ಕೇವಲ ವೈಭವ್ ಅವಳ ಹತ್ತಿರ ಬಂದು ಮೆಲ್ಲಗೆ ಕೈ ಹಿಡಿದನು. ಮಹಿತಾ ನಡುಗುತ್ತಾ ಹಾಲಿನ ಲೋಟ ನೀಡಿದಳು. ವೈಭವ್, ಮಹಿ, ಈ ಹಾಲನ್ನು ನಾವಿಬ್ಬರೂ ಕುಡಿಯೋಣ ಅಂದಾಗ ಮಹಿತಾ ಗಂಡ ಕುಡಿದ ಎಂಜಲನ್ನು ಹೆಂಡತಿ ಕುಡಿಯಬೇಕಲ್ಲವೇ ಎಂದು ಯೋಚಿಸಿದಳು. ವೈಭವ್ ಅವಳ ಮನಸ್ಸನ್ನೇ ಓದಿದವನಂತೆ ಆ ಬದಲಾವಣೆ ನಮ್ಮಿಂದಲೇ ಶುರುವಾಗಲಿ ಎಂದು ಅವಳಿಗೆ ಅರ್ಧ ಕುಡಿಸಿ ಉಳಿದರ್ಧ ತಾನು ಕುಡಿದನು. ನಂತರ 3 ತಿಂಗಳು ಕಳೆಯಿತು. ವೈಭವ್ ತನ್ನ ಮಾತಿನಂತೆ ನಡೆದುಕೊಂಡಿದ್ದನು. ದಿನ ಕಳೆದಂತೆ ಅವರಿಬ್ಬರ ನಡುವೆ ಸಾಮೀಪ್ಯ ಹೆಚ್ಚಿತು. ಕೊನೆಗೆ ವೈಭವ್ನ ಅಕ್ಕ ಇವರಿಬ್ಬರಿಗೂ ಊಟಿಗೆ ಹನಿಮೂನ್ ಟಿಕೆಟ್ ಬುಕ್ ಮಾಡಿಕೊಟ್ಟಳು. ಊಟಿಯ ಆ ಸುಂದರ ತಂಪು ಹವಾಮಾನದಲ್ಲಿ ಇಬ್ಬರು ಸುತ್ತಾಡಿ ಏಕಾಂತ ಕಳೆದರು. ಅಲ್ಲಿನ 3ನೇ ದಿನ ಸಂಜೆ ಮಹಿತಾಳೆ ಮನಸ್ಸು ಮಾಡಿ ಮಲ್ಲಿಗೆ ಹೂಗಳನ್ನು ತಂದು ಹಾಸಿಗೆಯ ಮೇಲೆ ಹರಡಿದಳು. ಸುಂದರವಾದ ಸೀರೆಯನ್ನುಟ್ಟು ಸಿದ್ಧವಾಗಿ ವೈಭವ್ ಹತ್ತಿರ ಹೋಗಿ, ನಾನು ಸಿದ್ಧವಾಗಿದ್ದೇನೆ, ಮತ್ತೆ ನೀವು ಎಂದು ಮೆಲ್ಲನೆ ಕೇಳಿದಳು. ಆ ರಾತ್ರಿ, ಮದುವೆಯಾಗಿ 3 ತಿಂಗಳ ನಂತರ ಅವರ ನಿಜವಾದ ಮೊದಲ ರಾತ್ರಿ ಅತ್ಯಂತ ಸುಂದರವಾಗಿ ನಡೆಯಿತು. ಇಬ್ಬರು ಬೆಚ್ಚನೆಯ ಹಕ್ಕಿಗಳು ಅಂದು ಒಂದಾದರು. ಈ ಕಥೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.